ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಆಗ್ಲೇ ನೋಡ್ತಾ ಇದ್ವಿ ಫೇಸ್ಬುಕ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚಿಕೊಳ್ಳಬಹುದು. ನಮ್ಮ ಸರ್ಕಾರದ ಸದ್ಯದ ವ್ಯವಸ್ಥೆ ಹಾಗೇನೆ ನಮ್ಮಲ್ಲಿರುವಂತಹ ಈ ಆಸ್ಪತ್ರೆಗಳು ಅಥವಾ ನಮ್ಮಲ್ಲಿರುವಂತಹ ಬೆಡ್ ನ ವ್ಯವಸ್ಥೆ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಕೊರೋನಾದಿಂದ ನಾವು ಪಾರಾಗೋದಕ್ಕೆ ಸಾಧ್ಯ ಇದೆಯಾ ಅಥವಾ ಸರ್ಕಾರದ ಮೂಲಕ ಅಥವಾ ಸರ್ಕಾರ ನಮ್ಮನ್ನ ಪಾರು ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಥವಾ ಸರ್ಕಾರದ ಬಳಿಯಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಫೇಸ್ಬುಕ್ ಪೇಜ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇನ್ನು ಟಿವಿ9 ಫೇಸ್ಬುಕ್ ಪೇಜ್ ನಲ್ಲಿ ನೀವು ತಿಳಿಸಿರುವಂತ ಅಭಿಯಾನ ಅಥವಾ ನೀವು ತಿಳಿಸಿರುವಂತ ಅಭಿಪ್ರಾಯ ಇದೆಯಲ್ಲ ಅದು ಎಷ್ಟರ ಮಟ್ಟಿಗಿದೆ, ಜೊತೆಗೆ ಯಾರ್ಯಾರಿಗೆ ವಿಶ್ವಾಸ ಇದೆ, ಯಾರ್ಯಾರಿಗೆ ವಿಶ್ವಾಸ ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಎದುರಾಗುವಂತ ಸಂಕಷ್ಟ ಎದುರಿಸುವಂತ ಸಾಮರ್ಥ್ಯ ಸರ್ಕಾರದ ಬಳಿಯಲ್ಲಿಲ್ಲ ಅಥವಾ ಸದ್ಯಕ್ಕೆ ಇರುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಂತೇಳಿ 51% ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಟಿವಿ9 ಅಭಿಯಾನ ಆರಂಭವಾಗಿ 1 ಗಂಟೆಯಲ್ಲಿಯೇ ಭರ್ಜರಿ ರೆಸ್ಪಾನ್ಸ್ ಇದೆ. ಅಲ್ಲಿ ಜನ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಸರ್ಕಾರದ ಬಳಿಯಲ್ಲಿರುವಂತಹ ಈ ಸವಲತ್ತುಗಳು ಅಥವಾ ಸರ್ಕಾರದ ಸದ್ಯದ ಸ್ಥಿತಿಗತಿ ನಮ್ಮ ಓವರ್ ಎದುರಾಗುವಂತ ಸಂಕಷ್ಟ ಎದುರಿಸುವಂತ ಸಾಮರ್ಥ್ಯ ಹೊಂದಿಲ್ಲ ಅಂತ ಹೇಳಿ ಸದ್ಯಕ್ಕೆ ಒಂದೊಮ್ಮೆ ಏನಾದ್ರೂ ಇಲ್ಲಿ ಸರ್ಕಾರವೇ ಹೇಳಿರೋ ಹಾಗೆ ಹೈಕೋರ್ಟ್ಗೆ ಕೊಟ್ಟಿರುವಂತಹ ಲಿಖಿತ ಉತ್ತರ ಇದೆಯಲ್ಲ ಅದು ಸೇರಿಸಿದಂತೆ ಲಿಖಿತವಾಗಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಸೇರಿಸಿದಂತೆ ಸದ್ಯ ನಮ್ಮಲ್ಲಿರುವಂತಹ ಒಟ್ಟಾರೆ ಆಸ್ಪತ್ರೆಗಳು ಆಸ್ಪತ್ರೆಯ ಬೆಡ್ಗಳ ಸಾಮರ್ಥ್ಯ ಇದೆಯಲ್ಲ ಅದು ನಮ್ಮನ್ನ ಪಾರು ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಅನ್ನುವಂತ ಉತ್ತರವೇ ಜಾಸ್ತಿ ಬರ್ತಾ ಇದೆ. 51% ಜನ ಸದ್ಯಕ್ಕೆ ನಮ್ಮ ಬಳಿಯಲ್ಲಿ ಸಾಮರ್ಥ್ಯ ಇದೆಯಲ್ಲ ಅದರಿಂದ ನಾವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ಸರ್ಕಾರ ವೈದ್ಯಕೀಯ ವ್ಯವಸ್ಥೆ ಕೊರೋನಾ ಹೋರಾಟದಿಂದ ನಮ್ಮನ್ನ ಪಾರು ಮಾಡುತ್ತಾ ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಹೌದು ಅಂತ ಹೇಳಿ 49% ಜನ ಹೇಳಿದ್ರೆ ಇಲ್ಲ ಅನ್ನುವಂತ ಅವರ ಸಂಖ್ಯೆಯೇ ಜಾಸ್ತಿ ಇದೆ. ಸದ್ಯಕ್ಕೆ ನಮ್ಮನ್ನ ಪಾರು ಮಾಡೋದಕ್ಕೆ ನಮ್ಮಲ್ಲಿರುವಂತಹ ಸರ್ಕಾರ ಅಥವಾ ಸರ್ಕಾರದ ಬಳಿಯಲ್ಲಿರುವಂತಹ ವೈದ್ಯಕೀಯ ಸೌಲಭ್ಯ ಇವ್ಯಾವುದೂ ಕೂಡ ಸಮರ್ಥವಾಗಿಲ್ಲ, ಸಾಮರ್ಥ್ಯವನ್ನ ಹೊಂದಿಲ್ಲ ಅಂತೇಳಿ ಹೇಳುವಂತವರ ಸಂಖ್ಯೆ 51%. ಇದು ಟಿವಿ9 ಫೇಸ್ಬುಕ್ ಪೇಜ್ ನಲ್ಲಿ ನಡೀತಾ ಇರುವಂತಹ ಪೋಲ್ ನಲ್ಲಿ ಗೊತ್ತಾಗಿರುವಂತಹ ಫಲಿತಾಂಶ. ಹೌದು ಅನ್ನೋರು 49%, ಇಲ್ಲ ಅನ್ನೋರು 51%. ನನಗನ್ಸುತ್ತೆ 49-51 ಬಹಳ ಅಷ್ಟಾಗಿ ವ್ಯತ್ಯಾಸ ಕಾಣ್ತಾ ಇಲ್ಲ. ಯಾಕಂದರೆ ಸ್ಥಿತಿಗತಿಗಳು ಹೆಂಗೆ ಏನು ಎತ್ತ ನೋಡೋಣ, ಇನ್ನು ಯಾರ್ಯಾರ ಅಭಿಪ್ರಾಯಗಳು ಹೆಂಗೆ ಬರ್ತವೆ ಅಂತ. ಡಾಕ್ಟರ್ ಪ್ರದೀಪ್ ರಂಗಪ್ಪ ನಮ್ಮ ಜೊತೆಗಿದ್ದಾರೆ, ICU ತಜ್ಞರು. ಪ್ರದೀಪ್ ಜಿ, ಕಾರ್ಯಕ್ರಮ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಜನರ ನಾಡಿಮಿಡಿತ ಎಷ್ಟರ ಮಟ್ಟಿಗಿದೆ, ಜನರು ಏನು ಬಯಸ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೂಡ ನಾವು ಅಳೆಯುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಏನಿದ್ದೀರಿ ಸರ್? ಇವಾಗ ನಾನು ಏನು ಹೇಳಬೇಕಂದ್ರೆ ಇವಾಗ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಇದು ಒಂದು ಮಾದರಿ ಥರ ಇದೆ ಸರ್ ಇಲ್ಲಿವರೆಗೂ. ಯಾಕೆ ಗಿರಿಧರ್ ಸರ್ ಹೇಳ್ದಂಗೆ ಸೊ ನಮ್ಮದು ಸಾವಿಂದು ಪ್ರಕರಣ ಏನಿದೆ ಅದು ಸಾಕಷ್ಟು ಕಡಿಮೆ ಇದೆ ಇಡೀ ದೇಶದಲ್ಲಿ. ಇವಾಗ 1/1,000,000. ಸೊ ಅದು ಎಲ್ಲ ರಾಜ್ಯಗಳಿಗೂ ನಾವು ಕಂಪೇರ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಇದೆ. ಇದು ಏನಕ್ಕೆ ಕಡಿಮೆ ಇದೆ? ಸೊ ಇದಕ್ಕೆ ಸರ್ಕಾರ ಒಂದು ರೀತಿಲಿ ಸಾಕಷ್ಟು ಕ್ರಮಗಳು ಮುಂಚಿತವಾಗೇ ತೊಗೊಂಡಿದ್ದಾರೆ ಸರ್. ಸೊ ಇವಾಗ ನಾನು ICU ಸ್ಪೆಷಲಿಸ್ಟು, ಆಮೇಲೆ ನ್ಯಾಷನಲ್ ವೈಸ್ ಪ್ರೆಸಿಡೆಂಟು ಇಂಟೆನ್ಸಿವ್ ಕೇರ್ ಸೊಸೈಟಿಗೆ ಇಂಡಿಯಾಲಿ. ಸೊ 8 ವಾರದಿಂದನೇ ಸರ್ಕಾರ ಇದಕ್ಕೆ ಸಾಕಷ್ಟು ಕ್ರಮಗಳು ತೊಗೊಂಡು ICU ಅನ್ನೋದು ಒಂದು ಕ್ರಮ ತೊಗೊಂಡಿದ್ದಾರೆ ಸರ್. ಸೊ ಇದು ಭಾಳ ಮುಖ್ಯ. ಏನಕ್ಕೆ ಅಂದರೆ ಇವಾಗ ICU ತಜ್ಞರು ಅಥವಾ ICU ಸ್ಪೆಷಲಿಸ್ಟ್ ಅನ್ನೋರು ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಇರೋದಿಲ್ಲ. ಸೊ ಈ ICU ಅನ್ನೋ ಕಾನ್ಸೆಪ್ಟನ್ನ ಇಡೀ ದೇಶದಲ್ಲಿ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲನೇ ಸಾರಿ ತೊಗೊಂಡಿದೆ. ಇದು ಮಾದರಿ ಆಗಿದೆ. ಇದ್ರ ಸಲುವಾಗಿ ಸಾಕಷ್ಟು ರಾಜ್ಯಗಳು ಇದರದ್ದು ಹೇಗೆ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿನೂ ಕೇಳ್ತಾ ಇದ್ದಾರೆ ನಮಗೆ. ಸೊ ಈ ICU ಅನ್ನೋದು ನಾವು 8 ವಾರಗಳಿಂದ ಒಂದು 28 ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡ್ತಾ ಇದ್ದೀವಿ. ಅಲ್ಲ, ನಮಗೂ ಆ ಕ್ಯೂರಿಯಾಸಿಟಿ ಇದೆ. ಹೆಂಗೆ ಈಗ ICU ಅಂತಂದರೆ ಭಾಳ ಕ್ರಿಟಿಕಲ್ ಕೇಸ್ಗಳು ಬರ್ತವೆ. ಆ ಸಂದರ್ಭದಲ್ಲಿ ಎಲ್ಲ ಇಡೀ ಟೀಮೇ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದು ಸರಿ ರಿಸಲ್ಟ್ನ ಪ್ರಮಾಣವನ್ನು ನೋಡ್ತೀವಿ ನಾವು. ಸೊ ಇಂಥ ಸಂದರ್ಭಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಸರ್? ಮೊಟ್ಟ ಮೊದಲವಾಗಿ ಈ ಕೊರೋನಾ ಪ್ರಕರಣ ಬಂದಾಗ ಸೊ 80% ಜನ ಅವ್ರಿಗೆ ಏನೇ ಒಂದು ಸಿಂಪ್ಟಮ್ಸ್ ಇರಲ್ಲ, ಇದೆಲ್ಲರಿಗೂ ತಿಳಿದಿದೆ. ಒಂದು 15% ಜನಕ್ಕೆ ಮಾತ್ರ ಒಂದು ಸಿಂಪ್ಟಮ್ಸ್ ಅಂತಿರುತ್ತೆ, ಕೆಮ್ಮಾಗಲಿ ಅಥವಾ ಜ್ವರ ಬರೋದಾಗಲಿ ಅಥವಾ ಉಸಿರಾಟಕ್ಕೆ ಕಷ್ಟ ಆಗೋದು. ಅದರಲ್ಲಿ ಬರೀ 5%, 5% ಮಾತ್ರ ICU ಬೇಕಾಗುವಂಥ ಅವಶ್ಯಕತೆ ಇರುತ್ತೆ. ಸೊ ಇವಾಗ ನಾವು 15 ಡಿಸ್ಟ್ರಿಕ್ಟ್ಗಳಿಗೆ ICU ಮಾಡ್ತಾ ಇದ್ದೀವಿ ಸರ್.
ಸೊ ಈ 15 ಡಿಸ್ಟ್ರಿಕ್ಟಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಅವರಿಗೆ ಕ್ರಿಟಿಕಲ್ ಕೇರ್ ಅಥವಾ ICU ಅನ್ನೋ ಒಂದು ಅವಶ್ಯಕತೆ ಬೇಕಾಗುತ್ತೆ. ಮುಖ್ಯವಾಗಿ ಈ 15% ಜನ ಇದ್ದಾರಲ್ಲ, ಇವ್ರಿಗೆ ಆಕ್ಸಿಜನ್ ಬೇಕಾಗತ್ತೆ. ಸೊ 15 ಜನ ಯಾರು ಸಿಂಪ್ಟಮ್ಯಾಟಿಕ್ ಇರ್ತಾರೋ ಅದರಲ್ಲಿ ಕೆಲವಷ್ಟು ಜನಕ್ಕೆ ಎಲ್ಲರಿಗೂ ಆಕ್ಸಿಜನ್ ಬೇಕು ಅಂತಿರೋದಿಲ್ಲ. ಸೊ ಇದ್ರ ಜೊತೆಗೆ ನಾವು ಪ್ರೋಟೋಕಾಲ್ಸ್ 8 ವಾರದ ಹಿಂದೆನೇ ನಮ್ಮ ಸೊಸೈಟಿಯಿಂದ ಪ್ರೋಟೋಕಾಲ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಅವರು ರಿಸೆಪ್ಟಿವ್ನೆಸ್ಸು ಅದರದ್ದು ಆಕ್ಸೆಪ್ಟೆನ್ಸು ಭಾಳಷ್ಟು ಇದೆ ಸರ್ಕಾರದಿಂದ. ಸೊ ಈ ಪ್ರೋಟೋಕಾಲ್ಸ್ನ ನಾವು 8 ವಾರಗಳಿಂದನೇ ಎಲ್ಲರಿಗೂ ಮಾಹಿತಿ ಕೊಟ್ಟು ಅಳವಡಿಸ್ಕೊಂಡಿದ್ದೀವಿ ಸರ್. ಎಲ್ಲ 30 ಡಿಸ್ಟ್ರಿಕ್ಟಲ್ಲೂ ನಾವು ಅಳವಡಿಸ್ಕೊಂಡಿದ್ದೀವಿ. ಆ್ಯಂಡ್ ಸ್ಟಾರ್ಟಿಂಗಿಂದ ಇದರಲ್ಲಿ ಅಲಾರಮ್ ಮಾರ್ಕರ್ಸ್ ಅಂತ ಇರುತ್ತೆ. ಮುಂಚಿತವಾಗಿ ಯಾವ ಪೇಷಂಟು ರಿಸ್ಕಲ್ಲಿದ್ದಾರೆ, ಯಾವ ಕಾರಣದಿಂದ ಹದಗಡೋ ರಿಸ್ಕಲ್ಲಿ ಇರ್ತಾರೆ ಅನ್ನೋದು ಒಂದು ತಿಳ್ಕೊಂಡು ಸಾಕಷ್ಟು ಕ್ರಮಗಳು ತೊಗೊಂಡು ಫರ್ದರ್ ಡಿಟ್ರೇಟ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ನಾವು ಕ್ರಮಗಳು ತೊಗೊಂಡಿದ್ದೀವಿ ಸರ್. ಸೊ ಈ ವಿಷಯವಾಗಿ ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕ ರಾಜ್ಯ ಫಸ್ಟ್ ICU ಪ್ರೋಟೋಕಾಲ್ ತಯಾರಿ ಮಾಡಿದ್ದೆ ನಮ್ಮ ಸೊಸೈಟಿ, ಕರ್ನಾಟಕ ಸೊಸೈಟಿ ಫಸ್ಟ್ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ತಲುಪಿಸಿದೆ. ಆಮೇಲೆ ಪ್ರೋಟೋಕಾಲ್ಸು ಸೃಷ್ಟಿ ಮಾಡೋದರಲ್ಲಿ, ಆಮೇಲೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸೃಷ್ಟಿ ಮಾಡೋದರಲ್ಲಿ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಜೊತೆ ಸೇರಿ ಪ್ರೋಟೋಕಾಲ್ಸ್ ಕ್ರಿಯೇಟ್ ಮಾಡಿ ಎಲ್ಲ ಕಡೆನೂ ಒಂದು ಯೂನಿಫಾರ್ಮ್ ಕೇರನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ ಸರ್. ಸೊ ಅದಕ್ಕೆ ಸರ್ಕಾರ ಸಾಕಷ್ಟು ಮುಂದೆ ಬಂದಿದೆ. ಈ ಟೆಲಿ ICU ಅನ್ನೋದು ಯುನಿಕ್ ಪ್ರಾಜೆಕ್ಟ್ ಸರ್. ಇದರಿಂದ ಸಾಕಷ್ಟು ಸಾವುಗಳನ್ನ ಕಡಿಮೆ ಮಾಡೋಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಓಕೆ ಡಾಕ್ಟರ್ ಪವನ್ ಕುಮಾರ್, ಇಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರಕ್ಕೆ ಹೈಕೋರ್ಟ್ ಲಿಖಿತವಾದಂತಹ ಹೇಳಿಕೆಯನ್ನು ಕೊಟ್ಟಿದೆ, ನಾವು ಸಿದ್ಧರಾಗಿದ್ದೀವಿ ಎನ್ನುವಂತ ನಿಟ್ಟಿನಲ್ಲಿ, ಸದ್ಯದ ಮಟ್ಟಿಗೆ ಸಿದ್ಧರಾಗಿದ್ದೀವಿ ಎನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಮುಂದೊಂದು ದಿನ ಅಥವಾ ಜುಲೈನಲ್ಲಿ ಹೇಳೋ ಹಾಗೆ ಸಚಿವರು ಹೇಳೋ ಹಾಗೆ ಒಂದು ಸ್ಪೈಕ್ ಏನಾದರೂ ಆದರೆ ಅದಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಅನ್ಸುತ್ತಾ, ಅಥವಾ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತೇಳಿ ಅನ್ಸುತ್ತಾ? ನನ್ನ ಮಾತು ಹೇಳೋಕ್ಕೆ ಮುಂಚೆ ಒಂದು ಈ TV9 ಅಭಿಯಾನ ಏನು ಮಾಡ್ತಿದ್ದೀರಿ ಜನಗಳಲ್ಲಿ, ಹಾಗೆ ಈಗ ಯಾರು ಸರ್ಕಾರದಲ್ಲಿದ್ದಾರೆ ಅವ್ರಿಗೂ ಕೂಡ, ಹಾಗೆ ಹೆಲ್ತ್ ಕೇರ್ ವರ್ಕರ್ಸ್ಗೂ ಕೂಡ ಇದು ಒಂಥರ ಸ್ಫೂರ್ತಿದಾಯಕ ಹಾಗೂ ಇದು ಅರಿವನ್ನು ಮೂಡಿಸ್ತಾ ಇದೆ. ಇದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಕೊಲೀಗ್ಸ್ ಹೇಳಿದ್ರು, ಡಾಕ್ಟರ್ ಗಿರಿಧರ್ ಬಾಬು ಅವರು ಹೇಳಿದ್ರು, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವಾಗಲೂ ಅಷ್ಟೇ, ಯಾವುದೇ ಕಾಯಿಲೆ ಆಗಲಿ ಅಥವಾ ಯಾವುದೇ ಪ್ರಾಬ್ಲಮ್ ಆಗಲಿ ಅದು ಆಗೋದಕ್ಕೆ ಮುಂಚೆ ನಾವು ಏನು ಮೆಷರ್ಸ್ ತೊಗೋತೀವಿ ಅದನ್ನು ತಡೆಯೋದಕ್ಕೆ ಅದೇ ಅತಿ ಅವಶ್ಯಕ. ಯಾಕೆಂದರೆ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂದರೆ ಒಂದು ಸಲ ತೀರಾ ಜಾಸ್ತಿ ಆಗೋದ್ರೆ ಕೇಸಸ್ಸು, ಈಗ ಡಾಕ್ಟರ್ ಪ್ರದೀಪ್ ಅವ್ರು ಹೇಳ್ತಾಯಿದ್ರು, ಈಗ ತುಂಬ ಜಾಸ್ತಿ ಆದರೆ ICU ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ. ಅದರಲ್ಲಿ ತುಂಬ ಸ್ಟ್ಯಾಟಿಸ್ಟಿಕ್ಸು, ಲಾಜಿಸ್ಟಿಕ್ಸ್ ಎಲ್ಲ ತುಂಬ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಯಾಕೆಂದರೆ ಸಾಕಷ್ಟು ಕೇಸ್ಗಳು ತುಂಬ ಸೀರಿಯಸ್ ಆದರೆ ನಮಗೆ ಅಷ್ಟು ಬೆಡ್ಗಳು ಅಷ್ಟು ಅವೈಲಬಿಲಿಟಿ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ, ಹಾಗೂ ಅದನ್ನು ಮೇಂಟೈನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ನೀವು ಕೇಳಿದ ಕ್ವಶನ್ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ತಯಾರಿದ್ದೀವ. ಸೊ ಈ ತಯಾರಿದ್ದೀವ ಅನ್ನೋದಕ್ಕೆ ನಾನು ಒಂದು ಸಣ್ಣದೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನಮ್ಮ ರಾಜ್ಯದಲ್ಲಿ ಈಗ ಬರೀ ಗೌರ್ಮೆಂಟ್ ಆಗಲಿ ಅಥವಾ ಬರೀ ಪ್ರೈವೇಟೇ ಮಾಡಬೇಕು ಅನ್ನೋದಿಲ್ಲ. ಯಾಕಂದರೆ ಇದು ಎರಡೂ ಒಟ್ಟಾಗೆ ಹೋಗಬೇಕಾಗತ್ತೆ. ಗೌರ್ಮೆಂಟು ಪ್ರೈವೇಟ್ ಎರಡೂ ಸೇರಿ ಒಟ್ಟಾಗೆ ಈ ಪ್ರಾಬ್ಲಮನ್ನು ಎದುರಿಸಬೇಕಾಗತ್ತೆ. ಈಗ ನಮ್ಮಲ್ಲಿ 1,92,000 ಹಾಸಿಗೆಗಳಿದೆ ಪ್ರೈವೇಟ್ ಬೆಡ್ಸ್, ಅಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಹಾಗೆಯೇ ನಾವು ಗೌರ್ಮೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 86,000 ಬೆಡ್ಗಳಿದ್ದಾವೆ ಗೌರ್ಮೆಂಟ್ದು. ಸೊ ಇವೆರಡನ್ನೂ ನಾವು ಸೇರಿಸಿದ್ರೆ ಸಾಕಷ್ಟು ಆಲ್ಮೋಸ್ಟ್ ಒಂದು 2,70,000 ಬೆಡ್ಗಳಾಗುತ್ತೆ. ಅಂದರೆ ಇದರಲ್ಲಿ ಜನರಲ್ ಆಗಿ ಎಲ್ಲ ಪೇಷಂಟ್ಗಳು ಬರೋದಕ್ಕೆ ಯಾರ್ಯಾರು ಆಸ್ಪತ್ರೆಗೆ ಬರ್ತಾರೆ ಅವರಿಗೆ ಬೆಡ್ಗಳ ಸಂಖ್ಯೆ ನಮಗೆ ಆಲ್ಮೋಸ್ಟ್ 2,70,000 ಇದೆ, ಎರಡೂ ಸೇರಿನೇ. ಇದರಲ್ಲಿ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಏನಂದರೆ ನಮಗೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕೇರ್ ಮಾಡೋದು ಯೂಶಲಿ ಗ್ರಾಮೀಣ ಭಾರತಕ್ಕೆ. ನಾವು ನೋಡ್ಬೋದು, ನಾವು ಸಾಕಷ್ಟು ಕಡೆ ಎಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ತುಂಬ ಕಡೆ ಬರೀ ಗೌರ್ಮೆಂಟ್ ಆಸ್ಪತ್ರೆಗಳು ಮಾತ್ರ ಇರುತ್ತೆ. ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಜಾಸ್ತಿ ಅರ್ಬನ್ ಸೆಂಟ್ರಿಕ್ ಇರುತ್ತೆ, ಅಂದರೆ ಎಲ್ಲ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಜನನ ಕವರ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಸು, ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ಸು ಕಮ್ಮಿ ಜನನ ಕವರ್ ಮಾಡೋದು, ಜಾಸ್ತಿ ಏರಿಯಾನ ಕವರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಎರಡೂ ಸೇರಿನೇ ಇಲ್ಲಿ ಸೇವೆಯನ್ನು ಕೊಡಬೇಕಾಗುತ್ತೆ. ಈಗೇನು ಗೌರ್ಮೆಂಟ್ ಅಫಿಡವಿಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ, ಈ 2,70,000 ಬೆಡ್ಗಳಲ್ಲಿ ಒಂದು ಕೋವಿಡ್ಗಾಗಿ ಅಂತ ಸಪರೇಟಾಗಿ ಮೀಸಲಿಟ್ಟಿರೋದು ಅಂತಂದರೆ ಈಗ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇರ್ಬೋದು, ಹಾಗೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಬೆಂಗಳೂರಲ್ಲಿ ಅಥವಾ ಬೇರೆ ಮಹಾನಗರಗಳಲ್ಲಿ ಎಲ್ಲೆಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದ್ದಾವೆ, ಸೊ ಅಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಎಲ್ಲ ಬೆಡ್ಗಳು ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 80,000-85,000 ಬೆಡ್ಗಳಾಗ್ತವೆ. ಸೊ ನಾವು ಮುಂದೆ ಜುಲೈಯಲ್ಲಿ ಇನ್ ಕೇಸ್ ಏನಾದರೂ ಕೇಸ್ಗಳೇನಾದರೂ ಸರ್ಜ್ ಆದರೆ ಸೊ ಇಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಕೆಪಾಸಿಟಿ ಇದೆ. ಹಾಗೆಯೇ ಆರಂಭದಿಂದ ನಾವು ಇದೇ ಮಾತನ್ನು ಹೇಳ್ತಾ ಇದ್ದೀವಿ, ಯಾವಾಗಲೂ ಕೂಡ ಈ ಸರ್ಕಾರಿ ಸಂಸ್ಥೆಗಳು ಮತ್ತು ಪ್ರೈವೇಟ್ ಸಂಸ್ಥೆಗಳು ಒಟ್ಟೊಟ್ಟಾಗಿ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೊತ್ತುರಿತಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದರೆ ಮಾತ್ರ ಎದುರಿಸಲಿಕ್ಕೆ ಸಾಧ್ಯ. ಸೊ ಅದನ್ನು ನಾವು ಆರಂಭದಿಂದ ಹೇಳ್ತಾ ಇದ್ದೀವಿ. ಆ ರೀತಿ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಪ್ರಯತ್ನಗಳಾಗ್ತಾ ಇದೆಯಾ, ಹೋಗ್ತಾ ಇದೆಯಾ, ಅದು ವೆರಿ ಇಂಪಾರ್ಟೆಂಟ್. ಸರ್ ಇದು ತುಂಬ ಒಳ್ಳೆ ಕ್ವೆಶ್ಚನ್ನ ನೀವು ರೈಸ್ ಮಾಡಿದ್ರಿ. ಯಾಕೆಂದರೆ ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ, ಮದುವೆ ಮಂಟಪಗಳನ್ನು ತೊಗೊಳ್ಳೋದು ಅಥವಾ ಸ್ಟೇಡಿಯಂಗಳನ್ನು ತೊಗೊಳ್ಳೋದು. ಸರ್ ಇವೆಲ್ಲ ಒಳ್ಳೆಯದು, ತುಂಬ ಕೇಸಸ್ ಜಾಸ್ತಿ ಆದಾಗ ತೊಗೋಬೋದು. ಆದರೆ ಅಷ್ಟಕ್ಕೆ ವರ್ಕ್ ಫೋರ್ಸ್ ಎಲ್ಲಿಂದ ತರ್ತೀರಿ? ಈಗ ನಾವು ಒಂದು ಸ್ಟೇಡಿಯಂ ಅಲ್ಲಿ ತಗೊಂಡಾಗ ಅಥವಾ ಈ ಮದುವೆ ಮನೆಗಳು ತಗೊಂಡಾಗ ಅಲ್ಲಿ ಡಾಕ್ಟರ್ಸ್ ಬೇಕು,
ಒಂದು ನರ್ಸ್ ಬೇಕು, ಮತ್ತೆ ವಾರ್ಡ್ ಬಾಯ್ಗಳು ಬೇಕು, ಅದಕ್ಕೆ ಬೇರೆ ನೋಡ್ಕೊಳ್ತಕ್ಕಂಥ ಸಿಬ್ಬಂದಿಗಳು ಬೇಕು, ಅಲ್ಲಿ ಆಕ್ಸಿಜನ್. ಸೊ ನಾವು ಜಾಗ ಜಾಸ್ತಿ ಮಾಡಿದ್ರೆ ಸಾಕಾಗಲ್ಲ, ಅಲ್ಲಿ ವರ್ಕ್ ಫೋರ್ಸ್ ಇಲ್ಲ ಅಂದ್ರೆ ನಾವು ಹೇಗೆ ನೋಡ್ಕೋತೀವಿ ಪೇಷಂಟ್ಸ್ ಅನ್ನ? ಸೊ ಅಲ್ಲಿ ಕ್ವಾಲಿಟಿ ಕೇರ್ ಹೇಗೆ ಕೊಡ್ತೀವಿ? ಈಗ ನೀವೇ ನೋಡಿರ್ಬೋದು, ಸಾಕಷ್ಟು ಕಡೆ ಎಷ್ಟೋ ಕಡೆ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಚೆನ್ನಾಗಿ ಇದ್ದೂನೇ ಎಷ್ಟೋ ಕಡೆ ನೆಗ್ಲಿಜೆನ್ಸ್ಗಳಾಗತ್ತೆ, ಅಥವಾ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ಗಮನ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ನಮ್ಮಲ್ಲಿ ಇರೋಂಥ ಫೆಸಿಲಿಟೀಸ್ನ ಉಪಯೋಗಿಸ್ಕೊಂಡು ಯಾಕೆ ನಾವು ಅದನ್ನ ಇನ್ನೂ ಜಾಸ್ತಿ ಮಾಡಬಾರ್ದು? ಸಾಕಷ್ಟು, ಯಾಕಂದ್ರೆ ಈಗ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಎರಡೂ ಸೇರಿದ್ರೇನೆ ಸಾಕಷ್ಟು ಬೆಡ್ಸ್ ಇದಾವೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಈಗ ನೀವು ಅದು ಬಿಟ್ಟು ಇನ್ನೊಂದು ಹೊಸದಾಗಿ ಇನ್ನೊಂದು ನೀವು ನೋಡ್ತೀನಿ ಅಂತ ಹೋದ್ರೆ ಅಷ್ಟಕ್ಕೆ ವರ್ಕ್ ಫೋರ್ಸ್ ರೆಡಿ ಮಾಡೋದಕ್ಕೆ, ಟ್ರೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು, ನಮ್ಮ ಏರಿಯಾ ಏನಿರುತ್ತೆ ನಾವು ಅದರಲ್ಲಿ ಚೆನ್ನಾಗಿರ್ತೀವಿ. ಈಗ ನಾವೇನು ನಮ್ಮ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಅವ್ರವ್ರ ಆಸ್ಪತ್ರೆಗಳಲ್ಲಿ ಅವ್ರು ಗೊತ್ತಿರುತ್ತೆ ಚೆನ್ನಾಗಿ, ಆದರೆ ಈ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೊಸದಾಗಿ ಸೆಟಪ್ ಹಾಕಿ ಎಲ್ಲನೂ ನೋಡ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ಲಸ್ ಇನ್ನೊಂದು ಖರ್ಚು ವೆಚ್ಚ, ಆರ್ಥಿಕತೆ ಕೂಡ ತುಂಬಾ ಇದು ಹೊಡೆತ ಬೀಳುತ್ತೆ. ಯಾಕಂದ್ರೆ ಅಷ್ಟು ನಾವು ಸೆಟಪ್ ಒಂದು ರೆಡಿ ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಜ 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 ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸದ್ಯಕ್ಕೆ ನಾವು ಛತ್ರ ಬುಕ್ ಮಾಡಿದೀವಿ ಅಥವಾ ಸ್ಟೇಡಿಯಂಗಳನ್ನು ಬುಕ್ ಮಾಡಿದೀವಿ, ಅಲ್ಲಿ ನಾವು ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ತಾ ಹೋದ್ರು, ಅದಕ್ಕೆ ಬೇಕಾಗುವಂತ ವರ್ಕ್ ಫೋರ್ಸ್ ನಮ್ಮಲ್ಲಿ ಇದೆಯಾ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಬಹುಮುಖ್ಯವಾಗಿ ಇಷ್ಟೊತ್ತು ನಾವು ನೋಡಿರೋದು ಸರ್ಕಾರ ಹೈಕೋರ್ಟ್ಗೆ ಕೊಟ್ಟಿರುವಂತ ಲಿಖಿತ ಹೇಳಿಕೆ, ಅದರ ಜೊತೆಗೆ ನಾವು ಸನ್ನದ್ಧರಾಗಿದ್ದೀವಿ, ದೊಡ್ಡದಾದಂತಹ ಸೋಂಕಿತರ ಸಂಖ್ಯೆ ಹೆಚ್ಚಳ ಆದರೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇದೆ. ಅದನ್ನ ಕೇಳಿಸಿಕೊಳ್ತಾ ಹೋಗ್ತಾ ಇದ್ವಿ. ಆದ್ರೆ ಈಗ ನಾವು ನೋಡ್ತಾ ಇರೋದು ಈ ರಾಜ್ಯದಲ್ಲಾಗುವಂತಹ ಸೋಂಕಿತರ ಸಂಖ್ಯೆಯ ಹೆಚ್ಚಳ ಇದೆಯಲ್ಲ, ಅದರದೊಂದು ದೊಡ್ಡ ಮಟ್ಟದ ಸುಳಿವೊಂದು ಸಿಕ್ಕಿದೆ. ಸರ್ವೆಯಿಂದ ರಾಜ್ಯದಲ್ಲಾಗುವಂತಹ ಸೋಂಕಿತರ ಸಂಖ್ಯೆ ಇಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಒಂದು ಅಂದಾಜಿದೆ, ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಬಹುದು ಅಂತೇಳಿ ನಡೆದಿರುವಂತಹ ಸರ್ವೆ, ಇದು ಇಡೀ ವಿಶ್ವವ್ಯಾಪಿ ನಡೆದಿರುವಂತಹ ಸರ್ವೆ. ಅದರ ಆಧಾರದಲ್ಲಿ ರಾಜ್ಯದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗುತ್ತೆ ಎನ್ನುವಂತ ಮಾತನ್ನ, ಅಥವಾ ಆಗಬಹುದು ಅನ್ನುವಂತ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನದು ಸರ್ವೆಯಿಂದ ಸಿಕ್ಕಿರುವಂತಹ ಆ ಸುಳಿವೇನು? ತಜ್ಞರ ಪ್ರಕಾರ ರಾಜ್ಯದಲ್ಲಾಗುವಂತಹ ಸೋಂಕಿತರ ಸಂಖ್ಯೆಯ ಏರಿಕೆಯ ಮಟ್ಟ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗಿದೆ? ಇದು ಒಂದು ಭಾಗ ನೋಡ್ತಾ ಹೋಗ್ತಾ ಇದ್ವಿ. ಸರ್ಕಾರ ಕೊಟ್ಟಿರುವಂತಹ ಹೇಳಿಕೆ, ಸರ್ಕಾರ ಸಲ್ಲಿಸಿರುವಂತಹ ಲಿಖಿತ ಹೇಳಿಕೆ, ಸರ್ಕಾರ ಸದ್ಯ ಸನ್ನದ್ಧವಾಗಿದೆ ಎನ್ನುವಂತ ಮಾಹಿತಿ, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಆದ್ರೆ ಮುಂದಿನ ಭಾಗದಲ್ಲಿ ಸಿಕ್ಕಿರುವಂತಹ ಸುಳಿವನ್ನ ಆಧರಿಸಿ ಸದ್ಯ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತೆ ಅನ್ನೋದಿದೆಯಲ್ಲ, ಅದು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಅಂಥದ್ದೊಂದು ಸರ್ವೆ ಇಡೀ ವಿಶ್ವವ್ಯಾಪಿ ನಡೆದಿದೆ, ಅಂಥದ್ದೊಂದು ಸರ್ವೆ ಭಾರತದಲ್ಲೂ ನಡೆದಿದೆ. ಅದರ ಅಂದಾಜಿನ ಪ್ರಕಾರ ಸೋಂಕಿತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತೇಳಿ ಮುಂದಿನ ಹಂತದಲ್ಲಿ ತೋರಿಸ್ತಾ ಹೋಗ್ತೀವಿ. ನಿಜಕ್ಕೂ ಹಾಗಾದ್ರೆ ಈ ಸರ್ವೆ ಏನು ಹೇಳುತ್ತೆ? ಎಷ್ಟು ಸೋಂಕಿತರಿದ್ದಾರೆ, ಮುಂದೆ ಎಷ್ಟು ಸೋಂಕಿತರು ಆಗಬಹುದು? ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಹೇಳುವಂಥ ಅಂಕಿ ಅಂಶಗಳೇನೇನು? ಆರಂಭದಿಂದ ನಾವು ಎತ್ತಿರುವಂಥ ಪ್ರಶ್ನೆ ಅದೇನೇ. ಏನಾದರೂ ಸಂಖ್ಯೆಗಳು ಜಾಸ್ತಿ ಆಯಿತು ಅಂತಂದರೆ ಅದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ? ವೆರಿ ಇಂಪಾರ್ಟೆಂಟ್ ಸಂಗತಿ. ಡಾಕ್ಟರ್ ಪವನ್ ಅವರು ತುಂಬ ಅದ್ಭುತವಾಗಿ ಹೇಳಿದ್ರು, ಎಲ್ಲರೂ ಒಟ್ಟೊಟ್ಟಾಗಿ ಹೋದರೆ ಮಾತ್ರ ನಾವು ಎದುರಿಸಲಿಕ್ಕೆ ಸಾಧ್ಯ. ಏನಾದ್ರು ಸರ್ಕಾರ ನಾನು ಒಬ್ಬನೇ ಮಾಡ್ತೀನಿ ಅಂತಂದರೆ ಆಗುತ್ತಾ? ಖಂಡಿತವಾಗಲೂ ಆಗಲ್ಲ. ಹಾಗಾದರೆ ನಿಜಕ್ಕೂ ಈ ಸರ್ವೆ ಏನು ಹೇಳುತ್ತೆ, ಅದರ ವಿವರಗಳು ಏನೇನು? ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನೀಡ್ತಾರೆ ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಈ ಸೆರೋ ಪ್ರಾವಿಲೆನ್ಸ್ ಸರ್ವೆ ಅನ್ನುವಂಥದ್ದು ಇದು ಕೇವಲ ಕರ್ನಾಟಕ ಅಥವಾ ಭಾರತಕ್ಕೆ ಸೀಮಿತ ಆಗಿರುವಂತದ್ದಲ್ಲ. ವಿಶ್ವದ ಹಲವು ದೇಶಗಳಲ್ಲಿ, ಬಹುತೇಕ ದೇಶಗಳಲ್ಲಿ ಇದನ್ನ ಮಾಡಲಾಗ್ತಾ ಇದೆ ಕೂಡ. ಈ ಸರ್ವೆ ಪ್ರಕಾರವಾಗಿ ಪ್ರಮುಖವಾಗಿ ನಮ್ಮಲ್ಲಿರುವಂತಹ ಆಂಟಿಬಾಡೀಸ್ ಹೇಗಿದೆ ಅನ್ನುವಂಥದ್ರ ಜೊತೆಗೇನೆ ಸೋಂಕು ತಗುಲಬಹುದಾದಂತಹ ಲಕ್ಷಣಗಳು ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ಒಂದು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಮುಖೇನವಾಗಿ ನಮ್ಮಲ್ಲಿರುವಂತಹ ವೈದ್ಯಕೀಯ ವ್ಯವಸ್ಥೆಯನ್ನ ಸಜ್ಜುಗೊಳಿಸಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ಇದೊಂದು ಸರ್ವೆ ಬಹಳ ಅನುಕೂಲಕ್ಕೆ ಬರ್ತಾ ಇದೆ ಇನ್ಫ್ಯಾಕ್ಟ್. ಹಾಗಾದ್ರೆ ರಾಜ್ಯದ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲಬಹುದಾದಂತಹ ಚಾನ್ಸಸ್ ಇದೆ. ಈ ಸೆರೋ ಸರ್ವೆ ವಿಚಾರವಾಗಿ ಅಥವಾ ಈ ಟೆಸ್ಟಿಂಗ್ ವಿಚಾರವಾಗಿ ನೋಡೋದಾದ್ರೆ ವರ್ಲ್ಡ್ ವೈಡ್ ನಾವು ಆನ್ ಆನ್ ಆವರೇಜ್ ತೆಗೆದುಕೊಂಡಾಗ, ನಮ್ಮ ದೇಶದ ಆನ್ ಆನ್ ಆವರೇಜ್ ತೆಗೆದುಕೊಂಡಂತ ಸಂದರ್ಭದಲ್ಲಿ 5% ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲಬಹುದಾದಂತಹ ಸಾಧ್ಯತೆ ಅಂತೇಳಿ ಈ ಟೆಸ್ಟ್ ರಿಪೋರ್ಟ್ ನ ನಂತರದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು. ಹಾಗಾದ್ರೆ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ವಿಶ್ವದ ಇತರ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 5%, ಕೆಲವೊಂದು ದೇಶಗಳಲ್ಲಿ 15-20% ತನಕ ಕೂಡ ತಗುಲಬಹುದಾದಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಉಲ್ಲೇಖ ಆಗ್ತಾ ಇದೆ. ಹಾಗಾದ್ರೆ ಭಾರತದಲ್ಲೂ 5% ಮಂದಿಗೆ ಕೊರೋನಾ ತಗುಲುವಂತಹ ಸಾಧ್ಯತೆ ಇದೆ ಅಂತ ಅಂದ್ರೆ ಒಟ್ಟು ಎಷ್ಟು ಜನಸಂಖ್ಯೆ, ಅಂದ್ರೆ ಒಟ್ಟು ನಾವು ಲೆಕ್ಕ ಹಾಕ್ತಾ ಹೋದಂತ ಸಂದರ್ಭದಲ್ಲಿ 130 ಕೋಟಿ ಜನಸಂಖ್ಯೆ ವಿಚಾರ ನೋಡಿದ್ರೆ ಎಷ್ಟು ಮಂದಿ ನಾವು ಸೋಂಕಿಗೆ ಒಳಗಾಗಬೇಕಾಗುತ್ತೆ? ಇದೆಲ್ಲವೂ ಕೂಡ ಸೆರೋಲಾಜಿಕಲ್ ಸರ್ವೆಯಿಂದ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ. ನಾನು ಮೊದಲೇ ಹೇಳಿದಾಗೆ
ನಮ್ಮಲ್ಲಿ ಸೋಂಕು ತಗುಲಬಹುದಾದಂತ ಲಕ್ಷಣಗಳು ಅಥವಾ ಈ ಆಂಟಿಬಾಡೀಸ್ ಯಾವ ಪ್ರಮಾಣದಲ್ಲಿದೆ ಇದನ್ನೆಲ್ಲವನ್ನು ಕೂಡ ತಾಳೆ ಹಾಕಿ ಈ ತರದೊಂದು ಸರ್ವೆಯ ರಿಸಲ್ಟ್ ನಮ್ಗೀಗ ಲಭ್ಯ ಆಗ್ತಾ ಇರುವಂತದ್ದು. ಜಗತ್ತಿನಾದ್ಯಂತ ಈ ಸರ್ವೆ ನಡೀತಾ ಇದೆ. ಇಂಡೋನೇಷಿಯಾದಿಂದ ಹಿಡಿದು ಅಮೆರಿಕಾದಿಂದ ಹಿಡಿದು ನ್ಯೂಜಿಲೆಂಡ್ ನಿಂದ ಹಿಡಿದು ಪ್ರತಿ ದೇಶಗಳಲ್ಲೂ ಕೂಡ ಈ ಸರ್ವೆ ನಡೀತಾ ಇದೆ. ಜಗತ್ತಿನಾದ್ಯಂತ ನಡೆದಿರುವಂತಹ ಸರ್ವೆಯಲ್ಲಿ 5% ಮಂದಿಗೆ ಸೋಂಕು ತಗುಲಬಹುದಾದಂತ ಚಾನ್ಸಸ್ ಇದೆ ಅಂತ ಈ ಸರ್ವೆಯಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಭಾರತದಲ್ಲೂ ಕೂಡ ಆಮೇಲೆ ಒಟ್ಟು ಜನಸಂಖ್ಯೆ, ವಿಶ್ವದ ಒಟ್ಟು ಜನಸಂಖ್ಯೆ 5% ಸೋಂಕಿಗೆ ಒಳಗಾಗ್ತಾರೆ. ಹಾಗಾದ್ರೆ ನಮ್ಮ ಭಾರತದಲ್ಲೂ ಕೂಡ ಇಷ್ಟೇ ಪ್ರಮಾಣದ ಸೋಂಕಿತರು ಕಂಡು ಬರ್ಬೋದಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಭಾರತದ ವಿಚಾರವಾಗಿ ಹೇಳೋದಾದ್ರೆ ನಾನು ಮೊದಲೇ ಹೇಳಿದಾಗೆ 5% ಮಂದಿ ಅಂತ ನಮ್ಗೆ ಈಗ ಒಂದು ಅಂದಾಜ್ ಸಿಗ್ತಾ ಇದೆ. ಬಟ್ ವಿಶ್ವದಾದ್ಯಂತ ಅದರಲ್ಲೂ ಕೆಲ ರಾಷ್ಟ್ರಗಳಲ್ಲಂತೂ 20% ಜನರಿಗೆ, ಫಾರ್ ಎಕ್ಸಾಂಪಲ್ 100 ಜನರು ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ 20 ಮಂದಿಗೆ ಸೋಂಕು ತಗುಲಬಹುದಾ ಅಂತ ಚಾನ್ಸಸ್ ಹೆಚ್ಚಿದೆ ಅನ್ನುವಂಥದ್ದು ವಿಶ್ವದಾದ್ಯಂತ ನಮಗೆ ಸಿಗ್ತಾ ಇರುವಂತ ಒಂದು ರಿಪೋರ್ಟ್ ಆಗಿದೆ. ಭಾರತದಲ್ಲಿ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲಬಹುದಾದಂತ ಸಾಧ್ಯತೆ ಇದೆ ಅಂತೇಳಿ ಈ ಸೆರಾಲಜಿಕಲ್ ಸರ್ವೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಭಾರತ ಅಂತಂದ್ರೆ ಈಗ ನಮ್ಮ ಕರ್ನಾಟಕದ ವಿಚಾರವಾಗಿಯೂ ಕೂಡ ಬರೋಣ. ಕರ್ನಾಟಕದಲ್ಲೂ ಕೂಡ 5% ಮಂದಿಗೆ ಸೋಂಕು ತಗುಲಬಹುದಾದಂತ ಚಾನ್ಸಸ್ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈಗ ನಮ್ಗೊಂದು ಊಹೆ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತಂಗಾಗುತ್ತೆ. 6.5 ಕೋಟಿ ನಾವು ಜನಸಂಖ್ಯೆ ಇದೀವಿ ಅಂತ ಅಂದ್ರೆ ಹೆಚ್ಚು ಕಡಿಮೆ 35 ಲಕ್ಷಕ್ಕೂ ಹೆಚ್ಚಿನ ಮಂದಿಗೆ ಅಥವಾ 30 ಲಕ್ಷಕ್ಕೂ ಹೆಚ್ಚಿನ ಮಂದಿಗೆ ಸೋಂಕು ತಗುಲ್ಬಿಡುತ್ತಾ ಅನ್ನುವಂತ ರೀತಿಯಾಗಿ ಸಹಜವಾಗಿ ಆತಂಕ ಇದೆ. ಸೊ ಇದು ಈ ಸೆರಾಲಜಿಕಲ್ ಸರ್ವೆ ಮುಖೇನವಾಗಿ ನಮಗೆ ಗೊತ್ತಾಗ್ತಾ ಇರುವಂತ ಒಂದಷ್ಟು ಮಾಹಿತಿ. 5%ಕ್ಕಿಂತ ಹೆಚ್ಚಿನ ಮಂದಿಗೆ ಸೋಂಕು ತಗುಲಬಹುದಾ ಅಂತ ಚಾನ್ಸಸ್ ಇದೆ ಅಂತ. ಓವರ್ ಟು ಯು ರಂಗನಾಥ್. ಎಸ್, ಹಾಗಾದರೆ ಈ ಸರ್ವೆ ಏನು ಹೇಳುತ್ತೆ? ಈ ಸೆರೋ ಸರ್ವೆ ಅಂದ್ರೆ ಏನು? ಇದನ್ನು ಯಾವ ಆಧಾರದ ಮೇಲೆ ನಡೆಸಲಾಯಿತು? ಯಾವ್ಯಾವ ಅಂಕಿಅಂಶಗಳನ್ನು ಇದರಲ್ಲಿ ಪರಿಗಣಿಸಲಾಯಿತು? ಯಾವ್ಯಾವ ಆಧಾರದ ಮೇಲೆ ಇಷ್ಟು ಜಾಸ್ತಿ ಆಗ್ಬೋದು, ಇಷ್ಟು ಕಡಿಮೆ ಆಗ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಈ ಸರ್ವೆ ಬರುತ್ತೆ? ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಗಿರಿಧರ್ಜಿ? ಈಗ ಏನಾಗಿದೆ ಅಂದರೆ, ಇಡೀ ವಿಶ್ವದಲ್ಲಿ ಸೀರೋ ಪ್ರೆವಲೆನ್ಸ್ ಸರ್ವೆ ಅಂದರೆ ಈಗ ಮನುಷ್ಯನ ರಕ್ತ ತಗೊಂಡು ಅದರಲ್ಲಿ ನಿಮಗೆ ಈ ಕೊರೋನಾ ವೈರಸ್ ಇನ್ಫೆಕ್ಷನ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಪ್ರೂಫ್. IgM ಮತ್ತು IgG ಅಂತ ಹೇಳ್ತೀವಿ, ಇವು ಆ್ಯಂಟಿಬಾಡೀಸ್. ಈಗ ಒಂದು ಆ್ಯಂಟಿಜನ್ ಒಳಗಡೆ ಬಂದಾಗ, ಅಂದರೆ ಕೊರೋನಾ ವೈರಸ್ ಒಳಗಡೆ ಹೋದಾಗ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ. ಸೊ ನೀವು ಈ ಸೀರೋ ಪ್ರೆವಲೆನ್ಸ್ ಸರ್ವೆ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಆಲ್ರೆಡಿ ಎಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗಿದೆ ಕಮ್ಯುನಿಟಿನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಈಗ ವಿಶ್ವಾದ್ಯಂತ ನೀವು ನೋಡ್ತಾ ಹೋದರೆ 0ಇಂದ ಹಿಡಿದು 20% ತನಕ ಸೀರೋ ಪ್ರೆವಲೆನ್ಸ್ ಸರ್ವೆ ಫೈಂಡಿಂಗ್ಸ್ ಹೇಳುತ್ತೆ. ಅಂದರೆ ಏನೂ ಆಗಿಲ್ಲ ಅಂತ ಹೇಳೋ ವಿಶ್ವಗಳು ಇದೆ, 20% ಆಗಿದೆ ಅಂತ ಹೇಳೋ ವಿಶ್ವಗಳಿದೆ. ಇಟಾಲಿ ಮತ್ತು ಸ್ಪೈನಲ್ಲಿ 20% ತನಕ ಇದೆ. UK ನ್ಯಾಷನಲ್ ಸೀರೋ ಪ್ರೆವಲೆನ್ಸ್ ಸರ್ವೆ ಮಾಡಿದ್ರು, ಅದು ಅಡ್ಜಸ್ಟೆಡ್ ಸೀರೋ ಪ್ರೆವಲೆನ್ಸ್ ಬಂದು 8% ಅಂತ ಬಂತು. 8%, 20% ಅದ್ರ ಬಗ್ಗೆ ನಾವು ಇವಾಗ ಯೋಚನೆ ಮಾಡೋದೇ ಬೇಡ. ನಿನ್ನೆ ICMRನವ್ರದ್ದು ಒಂದು ಫೈಂಡಿಂಗ್ ಬಂತು, ಅದರಲ್ಲಿ 0.75% ಅಂತ ಹೇಳಿದರು. ನೀವು ಮಾಡಿರೋ 5%ಇಂದ ಭಾಳ ಇಂಪಾರ್ಟೆಂಟ್, ಯಾಕಂದರೆ 5%ಗೆ ನಾವು ರೆಡಿ ಆಗಿದ್ದೀವ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ 0.75% ಇವಾಗಿರೋದು. ಈ ಸಾಕಷ್ಟು ನೀವು ಕೇಳಿರ್ಬೇಕು, ಈ ಹರ್ಡ್ ಇಮ್ಯುನಿಟಿ ಅನ್ನೋ ಒಂದು ಕಾನ್ಸೆಪ್ಟು, ಅದು ಬಂದುಬಿಡುತ್ತೆ, ಎಲ್ಲರಿಗೂ ವೈರಸ್ ಬಂದುಬಿಡಲಿ, ಆಮೇಲೆ ಎಲ್ಲರಿಗೂ ಇಮ್ಯುನಿಟಿ ಬರುತ್ತೆ. ಅದರಂತಹ ಬಾಲಿಶವಾದಂತಹ ಹೇಳಿಕೆ ಈ ವೈಜ್ಞಾನಿಕ ಜಗತ್ತಿನಲ್ಲಿ ನೋಡಿದ್ದೇ ಇಲ್ಲ. ಈಗ ನಿನ್ನೆ ಬಂದಿರೋ ಫೈಂಡಿಂಗ್ ಪ್ರಕಾರ 0.7%, 60% ಜನಕ್ಕಾದರೆ ಏನಾಗುತ್ತೆ ನೀವು ಲೆಕ್ಕ ಹಾಕಿ. ಕರೆಕ್ಟ್. ಈಗ ಮುಂಬೈಯಲ್ಲಿ ಎಷ್ಟು ಸಾವಾಯಿತು, ಈಗ ಡೆಲ್ಲಿನಲ್ಲಿ ಎಷ್ಟು ಸಾವಾಯಿತು, ಇದೆಷ್ಟು ಪರ್ಸೆಂಟ್ಗೆ? ನಾವು ಇಡೀ ಇಂಡಿಯಾದಲ್ಲಿ 0.7%. ಈಗ ನೀವು 60% ಜನಕ್ಕೆ ಇನ್ಫೆಕ್ಷನ್ ಆದರೆ ಎಷ್ಟಾಗುತ್ತೆ? ಅಷ್ಟಾಗೋ ತನಕ ನಾವು ಸುಮ್ಮನಿರಬೇಕಿತ್ತು ಅಂತ ಯಾರು ಈ ಹರ್ಡ್ ಇಮ್ಯುನಿಟಿ ಪ್ರತಿಪಾದಕರಿದಾರಲ್ಲ, ಇದನ್ನೇ ಮೊದಲು UK ಮಾಡಿದ್ದು. ಹರ್ಡ್ ಇಮ್ಯುನಿಟಿ ಬರಲಿ, ಎಲ್ಲರಿಗೂ ನಾವೇನೂ ಮಾಡಲ್ಲ ಅಂದರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ಬಂತು ಕೊರೋನಾ ವೈರಸ್. ಅದಾದಮೇಲೆ ಹರ್ಡ್ ಇಮ್ಯುನಿಟಿ ಬಗ್ಗೆ ಅವ್ರು ಮಾತಾಡಲಿಲ್ಲ. ಬಹಳಷ್ಟು ಚೆನ್ನಾಗಿ ಹೇಳಿದ್ದು ಸ್ವೀಡನ್ ಅವರು, ಹರ್ಡ್ ಇಮ್ಯುನಿಟಿ ಬೇಕು, ಹರ್ಡ್ ಇಮ್ಯುನಿಟಿಯಿಂದ ಏನೂ ಆಗೋದಿಲ್ಲ, ಅದು ಬಂದ್ರೇ ಒಳ್ಳೆಯದು, ನಾವು ಬೇರೆ ದೇಶಗಳ ಥರ ಲಾಕ್ಡೌನ್ ಮಾಡಲ್ಲ ಅಂದರು. ನಮ್ಮಲ್ಲೂ ಜನರ ಮನೋಭಾವನೆ ನೋಡಿದ್ರೆ ಹರ್ಡ್ ಇಮ್ಯುನಿಟಿ ತಗೊಳ್ಳಕ್ಕೆ ಜನ ಅಷ್ಟೊಂದು ಸೇರ್ತಾ ಇದ್ರು ಅಂತ ಅನ್ಸ್ಬಿಡುತ್ತೆ. ಇದು ಹರ್ಡ್ ಇಮ್ಯುನಿಟಿ, ಅವ್ರದ್ದು ಇವ್ರದ್ದು ಮಾತು ಕೇಳಿಸ್ಕೊಂಡು ಹರ್ಡ್ ಇಮ್ಯುನಿಟಿ ಅದು ಹರ್ಡ್. ಆಮೇಲೆ ನಾವು ಕುರಿ ಮಂದೆಗಳಲ್ಲ ಹರ್ಡ್ ಇಮ್ಯುನಿಟಿ ಅಂತ ಹೇಳಲಿಕ್ಕೆ. ಹರ್ಡ್ ಇಮ್ಯುನಿಟಿ ಅಂತ ಹೇಳೋದು ಯಾವ ಕಾನ್ಸೆಪ್ಟ್ ಅಂದರೆ, ಈ ವ್ಯಾಕ್ಸಿನಿಂದ, ವ್ಯಾಕ್ಸಿನ್ ಏನು ನಮಗೆ ಇಮ್ಯುನೋಜೆನಿಸಿಟಿ ಕೊಡುತ್ತೆ, ಅಂದರೆ ನಿಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ. ಪೆಥೋಜೆನಿಸಿಟಿ ಅಥವಾ ವಿರುಲೆನ್ಸ್ ಕಮ್ಮಿ ಇರುತ್ತೆ, ಅಂದರೆ ಅದರಿಂದ ನಿಮಗೆ ತೊಂದರೆ ಆಗೋಲ್ಲ. ಸೈನ್ಸಲ್ಲಿ ಯಾವಾಗಲೂ ರಿಸ್ಕ್ ಮತ್ತು ಬೆನಿಫಿಟ್ ಎರಡೂ ನೋಡಬೇಕು. ವ್ಯಾಕ್ಸಿನಿಂದ ಬೆನಿಫಿಟ್ ಇದೆ, ರಿಸ್ಕ್ ಇಲ್ಲ. ಆದರೆ ವೈರಸ್ಸಿಂದ ಹರ್ಡ್ ಇಮ್ಯುನಿಟಿ ಬರಲಿ ಅಂತ ಹೇಳೋದೇ ಮೊದಲು ಡೇಂಜರಸ್ಸು. ಇವಾಗ ನೋಡಿ, ಸ್ವೀಡನ್ನವರು ಯಾರು ಪ್ರತಿಪಾದಿಸಿದ್ರು ಅವರೇ ಚೀಫ್ ಎಪಿಡಿಮಿಯಾಲಜಿಸ್ಟು ಮೊನ್ನೆ ನ್ಯಾಷನಲ್ ರೇಡಿಯೋದಲ್ಲಿ ಹೇಳಿದ್ರು, ತಪ್ಪಾಯಿತು, ನಾವು ಇದನ್ನ ಹೇಳ್ಬಾರ್ದಿತ್ತು ಅಂತ. ಇವಾಗ ಎಲ್ಲರೂ ಸೈಲೆಂಟ್ ಆಗೋಗ್ಬಿಟ್ರು. ಈಗ ಯಾರು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಿಲ್ಲ. ನಾವು ಕೇಳಿದ್ವಿ ಸರ್, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ.
ಆದರೆ ತೀರಾ ಈ ಕೊರೋನಿನಿಂದಲೇ ತೆಗಿಬೇಕು ಅನ್ನುವಂಥದ್ದು. ಆಮೇಲೆ ಈ ಮುಳ್ಳನ್ನ ತೆಗೆಯೋದಕ್ಕೆ ನೀವು ಬ್ರಹ್ಮಾಸ್ತ್ರ ತಗೊಂಡ್ಬಿಟ್ಟು ಯೂಸ್ ಮಾಡಿ ಅನ್ನಂಗಾಯ್ತು ಹರ್ಡ್ ಇಮ್ಯುನಿಟಿ. ಈಗ ಈ ವೈರಸ್ ಬರೋದು ಸುಳ್ಳು, ಈ ವೈರಸ್ನ ವ್ಯಾಕ್ಸಿನ್ ನಾನು ನಾಳೆನೇ ತರ್ತೀನಿ ಅನ್ನೋದು ಸುಳ್ಳು, ಆಮೇಲೆ ಇದಕ್ಕೆ ಡ್ರಗ್ಗು ಕೂಡ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ ಅನ್ನೋ ಸುಳ್ಳು. ಉಳಿದಿದ್ದು ಬಾಕಿ ಏನು, ಹೆಂಗ್ ತಡಿಬೇಕು ಅನ್ನೋದು ಅದನ್ನ ಮಾತಾಡೋದು ಬಿಟ್ಟು ಎಲ್ಲರಿಗೂ ಬರಲಿ. ಇನ್ನೂ ಬಹಳ ಡೇಂಜರಸ್ಸು. ಯಾರೋ ಒಂದು ಎಕನಾಮಿಕ್ ನ್ಯೂಸ್ ಪೇಪರ್ನವ್ರು ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ಹೆಂಗೂ ವಯಸ್ಸಾದವ್ರಿಗೆ ಪ್ರಾಬ್ಲಮ್ಮು, ಯಾಕೆ ಇಷ್ಟು ಟೆನ್ಷನ್ನು, ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ಬೋದಲ್ಲ. ಅಂದ್ರೆ ಒಂದು ಜೀವಕ್ಕೆ ಬೆಲೆ ಇಲ್ಲದಷ್ಟು ನಾವು ಮಾನವತ್ವನ ಕಳ್ಕೊಂಡಿದೀವ. ಈ ಹರ್ಡ್ ಇಮ್ಯುನಿಟಿ ಹಿಂದೆನೂ ಕೂಡ ಏನಾದರೂ ಲಾಭಿ ಇರಬೇಕನ್ನೋ ಹಾಗಾದ್ರೆ ದೊಡ್ಡ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ. ಎಲ್ಲೋ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಸರ್, ಆ ಹರ್ಡ್ ಇಮ್ಯುನಿಟಿಯಿಂದ ಗೊತ್ತಾಗುತ್ತೆ, ಇದರಿಂದ ಅಂತೂ ಗೊತ್ತಾಗಲ್ಲ. ಎಸ್ ಸರ್. ಸೊ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ ಜೊತೆಗೆ ಈ ಸರ್ವೆ ಎಷ್ಟರ ಮಟ್ಟಿಗೆ ನಡೀತು ಅನ್ನೋದಿದೆಯಲ್ಲ ಸರ್, ಅದು ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಅದು. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.